ಈ ಸೆಷನ್ ಅಲ್ಲಿ ನಾವು ಜಾರ್ಜ್ ಸಿಮ್ಮೆಲ್ ಒಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞರು, ಇವರ ಒಂದು ಸಾಮಾಜಿಕತೆ ಸಿದ್ಧಾಂತದ ಕುರಿತು ತಿಳ್ಕೊಳ್ಳೋಣ. ಇವರ ಒಂದು ಎರಡು ಕಾನ್ಸೆಪ್ಟ್ ಇದಾವೆ. ಒಂದು ಸಾಮಾಜಿಕತೆ ಸಿದ್ಧಾಂತ ಅಥವಾ ಥಿಯರಿ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಮತ್ತೊಂದು ಜಾರ್ಜ್ ಸಿಮ್ಮೆಲ್ ಅವರ ಔಪಚಾರಿಕ ಸಮಾಜಶಾಸ್ತ್ರ ಅಥವಾ ಫಾರ್ಮಲ್ ಸೋಷಿಯಾಲಜಿ ಅಂತ. ಈ ಒಂದು ಸೆಷನ್ ಅಲ್ಲಿ ನಾವು ಅವರ ಸಾಮಾಜಿಕತೆ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಇವರ ಒಂದು ಚಿತ್ರ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ. ಅವ್ರ ಮತ್ತೆ ಪ್ರಮುಖ ಕೊಡುಗೆಗಳೇನಿದೆ ಅದರ ಬಗ್ಗೆ ಕೂಡ ಇದೆ ಇಲ್ಲಿ. ಫಾರ್ಮಲ್ ಸೋಷಿಯಾಲಜಿ, ಅಸೋಸಿಯೇಷನ್, ಡೈಡ್ ಅಂಡ್ ಟ್ರೈಡ್, ಟ್ರಾಜಿಡಿ ಆಫ್ ಕಲ್ಚರ್, ಫಿಲಾಸಫಿ ಆಫ್ ಮನಿ, ಬ್ಲೇಸ್ ಆಟಿಟ್ಯೂಡ್ ಅಂಡ್ ಫ್ಯಾಷನ್. ಇದು ಇವರು ಸಮಾಜಶಾಸ್ತ್ರಕ್ಕೆ ಕೊಟ್ಟಿರುವಂತ ಪ್ರಮುಖ ಕೊಡುಗೆಗಳು ಅಂತ. ಇನ್ನ ಇವರ ಒಂದು ಕಿರುಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ, ಇವರು ಕೂಡ ಜರ್ಮನ್ನ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರು 1858 ಮಾರ್ಚ್ 1 ಬರ್ಲಿನ್ ಅಲ್ಲಿ ಜನಿಸ್ತಾರೆ. ಇವರ ತಂದೆ ಕ್ರಿಶ್ಚಿಯನ್ ಸಿಮ್ಮೆಲ್ ಅಂತ ಉದ್ಯಮಿಗಳಾಗಿರ್ತಾರೆ. ಅವ್ರ ತಾಯಿ ಫ್ಲೋರಾ ಸಿಮ್ಮೆಲ್. ಇವರು ಬಾಲ್ಯದಲ್ಲಿ ತತ್ವಶಾಸ್ತ್ರ ಮತ್ತು ಇತಿಹಾಸದತ್ತ ಹೆಚ್ಚು ಆಕರ್ಷಿತರಾಗಿರ್ತಾರೆ. ನಂತರ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೋತಾರೆ. ಇವರು ಪ್ರಮುಖವಾಗಿ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಸಮಾಜವನ್ನು ಬದಲಾಯಿಸಬಹುದಾದ ಸಂಬಂಧಗಳ ಪ್ರಕ್ರಿಯೆ ಎಂದು ಪರಿಗಣಿಸಿದ್ದಾರೆ. ಇದು ಇವರ ಒಂದು ಕೊಡುಗೆ ಅಂತ ಹೇಳ್ಬೋದು. ಸಮಾಜವನ್ನ ಹೇಗೆ ಇವರು ವಿಜುವಲೈಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ವೃತ್ತಿ ಶಿಕ್ಷಣವನ್ನ ನೋಡೋದಾದ್ರೆ, ಇವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಇವರು ಪ್ರಮುಖವಾಗಿ ಯಹೂದಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಮತ್ತೆ ಅವರ ಒಂದು ಥಾಟ್ ಪ್ರೊಸೆಸ್ ಏನಿದೆ, ಅವರ ಚಿಂತನೆಯ ಶೈಲಿ ಏನಿದೆ ಅದು ಡಿಫ್ರೆಂಟ್ ಆಗಿದ್ದರಿಂದ ಅವ್ರಿಗೆ ಎಲ್ಲೂ ಕೂಡ ಒಂದು ಪ್ರಾಧ್ಯಾಪಕರ ಸ್ಥಾನ ದೊರಕಲಿಲ್ಲ. ನಂತರ ಅವರೇ ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಹೆಸರನ್ನ ಗಳಿಸ್ತಾರೆ. ನಂತರ ಸ್ಟ್ರಾಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಇವರ ಒಂದು ಕೊಡುಗೆ ಅಂತ ನೋಡೋದಾದ್ರೆ, ಪ್ರಥಮ ಬಾರಿಗೆ ಸಮಾಜಶಾಸ್ತ್ರಕ್ಕೆ ಒಂದು ಔಪಚಾರಿಕ ಸಮಾಜಶಾಸ್ತ್ರ ಅಂತ ಪರಿಚಯಿಸುವಂಥದ್ದು ಮತ್ತು ಸಾಮಾಜಿಕತೆ ಅನ್ನೋ ಒಂದು ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರ ಸಾಮಾಜಿಕತೆ ಅಂದ್ರೆ ಏನು? ಅಸೋಸಿಯೇಷನ್ ಅಂತ ಕರಿತೀವಿ. ಅಸೋಸಿಯೇಷನ್ ಅನ್ನೋದು ಸಮಾಜಶಾಸ್ತ್ರದಲ್ಲಿ ಅಂತಕ್ರಿಯೆ, ಸಂಘ ಅಥವಾ ಸಾಮಾಜಿಕತ್ವ ಎಂಬ ಹಲವು ಅರ್ಥಗಳಲ್ಲಿ ಬಳಕೆಯಾಗಿದೆ. ಈ ಸಾಮಾಜಿಕತೆ ಅಂದ್ರೆ ಏನು? ವ್ಯಕ್ತಿಗಳು ಪರಸ್ಪರ ಯಾವುದಾದ್ರೂ ಕ್ರಿಯೆಗೆ ಒಳಪಟ್ಟಾಗ ಉಂಟಾಗುವಂತ ಸಾಮಾಜಿಕ ಸಂಬಂಧವನ್ನ ಸಾಮಾಜಿಕತೆ ಅಂತ ಕರಿತೀವಿ. ಅಂದ್ರೆ ಸಮಾಜದಲ್ಲಿರುವಂತ ಯಾವುದೇ ಒಂದು ಸಂಸ್ಥೆಗಳು ಅವು ಸ್ಥಿರವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳ ಮಧ್ಯೆ ಒಂದಷ್ಟು ಕ್ರಿಯೆ ಅಂತಕ್ರಿಯೆಗಳು ಅಥವಾ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಿರುತ್ತೆ. ಸೊ ಇಲ್ಲಿ ಸಂವಹನ ನಡಿಬೇಕಾದ್ರೆ ಒಂದಷ್ಟು ಅಥವಾ ಇಂಟರಾಕ್ಷನ್ ನಡಿಬೇಕಾದ್ರೆ ಒಂದು ನಿರ್ದಿಷ್ಟ ಮಾದರಿ ಮತ್ತು ರೂಪಗಳು ಹೊರಹೊಮ್ಮುತ್ತೆ. ಈಗ ಒಂದು ಪರ್ಟಿಕ್ಯುಲರ್, ಈಗ ನಾವು ಫಾರ್ಮಲ್ ಇನ್ಫಾರ್ಮಲ್ ಅಂತ ಹೇಳಿದ್ರೆ, ಈಗ ಸಂವಹನ ಅಂತ ಬಂದಾಗ ನಮ್ಮ ಒಂದು ಔಪಚಾರಿಕವಾಗಿ ಒಂದು ಕಾಲೇಜ್ಗೆ ಏನಾರ ನೀವು ಲೆಟರ್ ಬರೀತೀರಾ ಅಥವಾ ಒಬ್ಬ ಪ್ರಿನ್ಸಿಪಲ್ ಹತ್ರನೋ ಅಥವಾ ಒಬ್ಬ ಟೀಚರ್ ಹತ್ರ ನಾವು ಮಾತಾಡ್ಬೇಕಾದ್ರೆ ನಿಮ್ ಸಂವಹನದ ರೀತಿ, ಅದ್ರ ಸ್ವರೂಪ ಬೇರೆ ಆಗಿರುತ್ತೆ. ಅದೇ ನಿಮ್ ಮನೆಯಲ್ಲಿ ನೀವು ಮಾತಾಡ್ಬೇಕು, ಸಂವಹನ ನಡೆಸಬೇಕು ಅಥವಾ ಅಂತಕ್ರಿಯೆಯನ್ನ ಮಾಡ್ಬೇಕು ಅಂತಿದ್ದಾಗ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಮಾರ್ಕೆಟಿಗೆ ಹೋದಾಗ ಅದರ ಸ್ವರೂಪನೇ ಬೇರೆ ಇರುತ್ತೆ. ಸೊ ಹೀಗೆ ವ್ಯಕ್ತಿಗಳು ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ಬೇರೆ ರೀತಿಯ ಒಂದು ಅಂತಕ್ರಿಯೆಗಳನ್ನ ಮಾಡ್ತಾರೆ. ಅದರ ಸ್ವರೂಪ ಮಾದರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಸಾಮಾಜಿಕತೆ ಅನ್ನೋದು ಹೇಗೆ ಉಂಟಾಗುತ್ತೆ ಅಂತಂದಾಗ, ಒಬ್ಬರಿಗೊಬ್ಬರು ವ್ಯಕ್ತಿಗಳು ಪರಸ್ಪರ ಸಂಬಂಧಿತರಾಗಿದ್ಕೊಂಡು ಅಂತಕ್ರಿಯೆಯಲ್ಲಿ ತೊಡಗಿದಾಗ ಒಂದು ನಿರ್ದಿಷ್ಟ ಮಾದರಿ ಅಥವಾ ರೂಪ ಅನ್ನೋದು ಬರುತ್ತೆ. ಅದಕ್ಕೊಂದು ಸ್ವರೂಪ ಬರುತ್ತೆ. ಅದನ್ನ ಸಮಾಜ ಒಳಗೊಂಡಿದೆ. ಅದನ್ನ ನಾವು ಸಾಮಾಜಿಕತೆ ಅಂತ ಕರಿಬಹುದು ಅಂತ ಹೇಳ್ತಾರೆ. ಸೊ ಸಾಮಾಜಿಕತೆ ಅಂದ್ರೆ ಏನ್ ಹೇಳ್ಬೋದು? ಒಟ್ಟಾರೆಯಾಗಿ ಇಲ್ಲಿ ವ್ಯಕ್ತಿಗಳು ಪರಸ್ಪರ ಹತ್ತಿರ ಬಂದು ಒಬ್ರಿಗೊಬ್ರು ಅಂತಕ್ರಿಯೆ ಮಾಡಿದಾಗ ಯಾವುದೋ ಒಂದು ರೀತಿಯ ಒಂದು ರೂಪದಲ್ಲಿ ಅದು ಹೊರಹೊಮ್ಮುತ್ತೆ. ಅದನ್ನ ನಾವು ಸಾಮಾಜಿಕತೆ ಅಂತ ಕರಿಬಹುದು ಅಂತ ಹೇಳ್ತಾರೆ. ಇಲ್ಲಿ ಸಾಮಾಜಿಕತೆ ಮತ್ತು ಅಂತರ ಇದು ಒಂದಷ್ಟು ಕೋರಿಲೇಟ್ ಮಾಡ್ತಾರೆ ಇವರು. ಅಂದ್ರೆ ಸಾಮಾಜಿಕತೆ, ಸಾಮಾಜಿಕ ಅಂತರ ಮತ್ತೆ ಸಂಖ್ಯೆಗಳ ಅಂತರ, ಇದೆಲ್ಲದನ್ನು ಕೂಡ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಇದನ್ನ ಅವರು ರೇಖಾಗಣಿತದ ಮೂಲಕ ಪರಿಚಯ ಮಾಡ್ತಾರೆ. ನೀವು ಬಹುಶಃ ಸಮಾಜಶಾಸ್ತ್ರ ಅಂತಂದಾಗೆ ಸೋಷಿಯಲ್ ಸೈನ್ಸ್ ಬೇರೆ ಒಂದು ಸಂಬಂಧಗಳಲ್ಲಿ ಬೇರೆ ಒಂದು ವಿಷಯಗಳಿಗೆ ಸಂಬಂಧ ಇರಲ್ಲ, ಇಂಟ್ರೋಡಿಸಿಪ್ಲಿನರಿ ಇಲ್ಲ ಅಂತ ಹೇಳ್ತೀವಲ್ಲ, ಸಮಾಜಶಾಸ್ತ್ರದಲ್ಲೂ ನಾವು ಅನೇಕ ವಿಷಯಗಳ ಒಂದು ಮೆಥಡ್ ಅನ್ನ ಅಥವಾ ಸಬ್ಜೆಕ್ಟ್ ಮ್ಯಾಟರ್ ನ ಯೂಸ್ ಮಾಡ್ಕೋತೀವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಾವು ಹೇಳ್ಬೋದು. ಜಾರ್ಜ್ ಸಿಮ್ಮೆಲ್ ಅವರು ರೇಖಾಗಣಿತದ ಮೂಲ ತತ್ವವನ್ನ ತಮ್ಮ ಈ ಒಂದು ಸಾಮಾಜಿಕತೆ ಅನ್ನೋ ಸಿದ್ಧಾಂತದಲ್ಲಿ ಬಳಸ್ಕೊಂಡಿದ್ದಾರೆ.
ಹಾಗಾದ್ರೆ ಈ ರೇಖಾಗಣಿತಕ್ಕೂ ಮತ್ತು ಸಮಾಜಶಾಸ್ತ್ರದ ಈ ಸಾಮಾಜಿಕತೆಗೂ ಹೇಗೆ ಸಂಬಂಧ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ಸಾಮಾಜಿಕ ಸಂಬಂಧಗಳ ಪ್ರಮುಖ ಅಂಶ ಅಂತ ನಾವು ತಗೊಂಡಾಗ ಸಂಖ್ಯೆಗಳು ಮತ್ತು ಆ ಸಮೂಹದ ಮಧ್ಯೆ ಇರುವಂತಹ ಅಂತರ ಮತ್ತು ಒಂದು ಸಮೂಹದಲ್ಲಿರುವಂತ ಸದಸ್ಯರ ಸಂಖ್ಯೆ ಇವೆಲ್ಲಾನು ಕೂಡ ಒಂದು ಕ್ರಿಯಾ ಗುಣಾತ್ಮಕತೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸೋಷಿಯಲ್ ಇಂಟ್ರಾಕ್ಷನ್, ನಂಬರ್ಸು ಅಥವಾ ಕ್ವಾಂಟಿಟಿ ಮತ್ತೆ ಡಿಸ್ಟೆನ್ಸ್ ಇವೆಲ್ಲನೂ ಕೂಡ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅಂತ ಹೇಳ್ತಾರೆ. ಅದನ್ನೇ ಸಂಖ್ಯೆಯ ರೇಖಾಗಣಿತ ಅಥವಾ ಒಂದು ಸಮೂಹದ ಮೇಲೆ ಸಂಖ್ಯೆಗಳ ಪರಿಣಾಮ ಅಂತ ಆದ್ರೂ ಕರಿತೀವಿ ಅಲ್ವಾ, ಅಥವಾ ಅಂತಕ್ರಿಯೆಯ ಸ್ವರೂಪ ಮತ್ತು ಅದರ ಗುಣಾತ್ಮಕತೆ ಸಮೂಹದ ಗಾತ್ರದ ಮೇಲೆ ಪ್ರಭಾವವನ್ನ ಬೀರುತ್ತೆ, ಅಥವಾ ವೈಸ್ ವರ್ಸ ಸಮೂಹದ ಗಾತ್ರ ವ್ಯಕ್ತಿಗಳ ಒಂದು ಅಂತಕ್ರಿಯೆಯ ಸ್ವರೂಪದ ಮೇಲೆ ಅಥವಾ ಗುಣಾತ್ಮಕತೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ಬೋದು. ಇಲ್ಲಿ ವಿಭಿನ್ನ ಗಾತ್ರದ ಜನರು ವಿಭಿನ್ನ ರೀತಿಗಳಲ್ಲಿ ಪರಸ್ಪರ ಅಂತಕ್ರಿಯೆಗಳಲ್ಲಿ ತೊಡಗ್ತಾರೆ ಅನ್ನೋದನ್ನ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಅಂತ ಸಿಮ್ಮೆಲ್ ಅವರು ಹೇಳ್ತಾರೆ. ಅಂದ್ರೆ ಮತ್ತೆ ಅದ್ರ ಜೊತೆಗೆ ಸಮೂಹದ ಗಾತ್ರ ಅಥವಾ ಅದರ ಸಂಖ್ಯೆ ಜಾಸ್ತಿ ಆದಂಗ ಏನಾಗತ್ತೆ, ಅಲ್ಲಿ ಸದಸ್ಯರ ಒಂದು ಅಂತಕ್ರಿಯೆಯ ಗುಣಾತ್ಮಕತೆಯಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಮೂಹದ ಸಂಖ್ಯೆಗೂ ಮತ್ತು ಅವ್ರು ಇಂಟರಾಕ್ಟ್ ಮಾಡುವಂತ ಒಂದು ನೇಚರ್ಗೂ ಅಥವಾ ಒಂದು ಗುಣಾತ್ಮಕತೆಗೂ ಪರಸ್ಪರ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಇವರು ಸಮೂಹಗಳನ್ನ ವರ್ಗೀಕರಣ ಮಾಡ್ತಾರೆ. ಅದ್ರ ಪ್ರಮುಖವಾಗಿ ನಾವು ನೋಡಿದಾಗ ದ್ವಿಸದಸ್ಯ ಮತ್ತು ತ್ರಿಸದಸ್ಯ ಸಮೂಹಗಳು ಅಂತ ಹೇಳ್ತಾರೆ. ಇಲ್ಲಿ ದ್ವಿಸದಸ್ಯ ಅಥವಾ ಡೈಡ್ ಅಂತ ಕರಿತೀವಿ, ಡಯಾಡ್ ಅಂತ ಹೇಳ್ತಾರೆ ಕೂಡ. ಎರಡು ಸರಳ ಸಮಾಜಶಾಸ್ತ್ರೀಯ ಘಟಕ, ಇಬ್ಬರು ವ್ಯಕ್ತಿಗಳ ನಿಕಟ ಸಂಬಂಧ ಹೊಂದಿರುವಂತ ಒಂದು ಸಮೂಹವನ್ನ ಡಯಾಡ್ ಅಂತ ಕರಿತೀವಿ. ಇಲ್ಲಿ ಇದನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಸಿಮ್ಮೆಲ್ ಅವರು ಇಲ್ಲಿ ಸಾಮಾನ್ಯ ರೀತಿಯ ಸಾಮಾಜೀಕರಣ ಮತ್ತೆ ಅತ್ಯಂತ ಶುದ್ಧ ರೀತಿಯಲ್ಲಿ ಮತ್ತೆ ವಿಶಿಷ್ಟ ರೀತಿಯಲ್ಲಿ ಹೇಗೆ ಹೊರಹೊಮ್ಮುತ್ತೆ ಅಂತ ನೋಡ್ತಾರೆ. ಅಂದ್ರೆ ಇಲ್ಲಿ ದೊಡ್ಡ ಗುಂಪಿನ ನಡುವೆನು ಮತ್ತೆ ಚಿಕ್ಕ ಗುಂಪಿನ ನಡುವೆನು ಹೇಗೆ ಒಂದು ಸಂಬಂಧಗಳು ವಿಭಿನ್ನವಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಇದ್ರಲ್ಲಿ ಹೇಳ್ತಾರೆ. ಇಲ್ಲಿ ಸಂಬಂಧಗಳು ಅಥವಾ ಒಂದು ಅಂತಕ್ರಿಯೆಗಳು ಎರಡು ವ್ಯಕ್ತಿಗಳಿರುವಂತ ಸಮೂಹದಲ್ಲಿ ಹೇಗಿರುತ್ತೆ ಅದು ನಿಕಟತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಟ್ರೈಡ್ ಅಂತ ಹೇಳಿದಾಗ ಮೂರು ವ್ಯಕ್ತಿಗಳ ಸಂಬಂಧ, ಅದು ಸಂಘಟನೆ, ನಿಯಂತ್ರಣ ಇದನ್ನೆಲ್ಲ ಒಳಗೊಂಡಿರುತ್ತೆ ಅಂತ. ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಸ್ವತಂತ್ರವಾಗಿ ಸಂಭಾವ್ಯ ಅಸ್ತಿತ್ವವನ್ನ ಹೊಂದಿರ್ತಾರೆ. ಇಲ್ಲಿ ಮೂರನೇ ವ್ಯಕ್ತಿ ಏನಾಗತ್ತೆ, ಒಂದು ತ್ರಿಕೋನ ಒಂದು ಸಮೂಹದಲ್ಲಿ ಮೂರನೇ ಪಕ್ಷ ತೆಗೆದುಕೊಳ್ಳಬಹುದಾದ ಮೂರು ಮೂಲಭೂತ ಪಾತ್ರಗಳನ್ನು ವಹಿಸ್ತಾರೆ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾರೆ ಅವರು. ಸೊ ಇಲ್ಲಿ ಒಟ್ಟಾರೆಯಾಗಿ ನಾವೇನ್ ಹೇಳ್ಬೋದು ಅಂತ ಬಂದಾಗ, ಈಗ ಡೈಡ್ ಅಂತ ಹೇಳಿದಾಗ ನಾವು ಕುಟುಂಬ ಅಂತ ಒಂದು ಪ್ರಾಥಮಿಕ ಸಮೂಹಗಳೇನಿದೆ ಅಲ್ಲಿ ಅದಕ್ಕೆ ಉದಾಹರಣೆಗೆ ಹೇಳ್ಬೋದು. ಟ್ರೈಡ್ ಅಂತ ಬಂದಾಗ ಇದು ಸ್ನೇಹಿತರ ಒಂದು ಗುಂಪು ಇರ್ಬೋದು, ಅಥವಾ ಒಂದು ಪೇರ್ ಗ್ರೂಪ್ ಅಂತ ಏನ್ ಕರಿತೀವಿ ಆ ತರದ್ದು, ನೆರೆಹೊರೆ, ಇಂಥ ಒಂದು ಇದರಲ್ಲಿ ಇದನ್ನ ನೋಡಬಹುದು ನಾವು. ಇನ್ನು ಜಾರ್ಜ್ ಸಿಮ್ಮೆಲ್ ಅವರ ಮತ್ತೊಂದು ಪರಿಕಲ್ಪನೆ ಅಂತ ನೋಡೋದಾದ್ರೆ ಸಾಮಾಜಿಕ ಅಂತರದ ರೇಖಾಗಣಿತ ಅಂತ ನಾನು ಆಗ್ಲೇ ಹೇಳಿದಾಗೆ ಒಂದು ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಥವಾ ಈ ಒಂದು ಬೇರೆ ಬೇರೆ ವಿಷಯಗಳ ಒಂದು ಅಂತರ್ ಶಾಸ್ತ್ರೀಯ ಸಂಬಂಧಗಳು ಹೇಗಿರುತ್ತೆ ಅನ್ನೋದು ಈ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡಬಹುದು. ಅಂದ್ರೆ ಸಾಮಾಜಿಕ ಸಂಬಂಧಗಳಲ್ಲಿ ಕಾಣಬರುವ ಸಾಮಾಜಿಕ ಅಂತರದ ಪಾತ್ರ ಏನಿದೆ, ಜಾರ್ಜ್ ರೈಟ್ಸ್ ಅವರು ಹೇಳ್ತಾರೆ, ಇದನ್ನ ಸಾಮಾಜಿಕ ರೇಖಾಗಣಿತದ ಮತ್ತೊಂದು ಒಂದು ಮಜಲು ಅಂತ ಹೇಳ್ಬೋದು. ಇಲ್ಲಿ ಸಿಮ್ಮೆಲ್ ಅವರ ದ ಫಿಲಾಸಫಿ ಆಫ್ ಮನಿ ಮತ್ತು ದಿ ಸ್ಟ್ರೇಂಜರ್ ಅನ್ನೋ ಗ್ರಂಥದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಈ ಅಂತರದ ಪಾತ್ರ ಏನಿದೆ ಅಂದ್ರೆ ಒಂದು ವಸ್ತುವಿನ ಮೌಲ್ಯವು ಅದು ಕರ್ತೃ ಮತ್ತು ವ್ಯಕ್ತಿಯಿಂದ ಎಷ್ಟು ದೂರದಲ್ಲಿದೆ ಅನ್ನೋದ್ರ ಬಗ್ಗೆ ಅದು ನಿರ್ಧರಿಸುತ್ತೆ ಅಂತ. ಅಂದ್ರೆ ಯಾವುದೇ ಒಂದು ವಸ್ತು ಹತ್ರದಲ್ಲಿತ್ತು ಅಂದ್ರೆ ಅದನ್ನ ನಾವು ಸುಲಭವಾಗಿ ಪಡ್ಕೊಂಡ್ಬಿಡ್ಬೋದು, ಅದೇ ದೂರ ಇತ್ತು ಅಂದ್ರೆ ಅದನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ಅಂತ. ಹತ್ರ ಇದ್ದಾಗ ಅದ್ರ ವ್ಯಾಲ್ಯೂ ನಮಗ್ ಗೊತ್ತಾಗಲ್ಲ, ದೂರ ಆದಾಗ ಅದು ತುಂಬಾ ಮೌಲ್ಯಯುತವಾಗಿ ಅನ್ಸುತ್ತೆ. ಏನೇ ಒಂದ್ ನೋಡಿ ನಮ್ಗೆ ಸುಲಭನಾಗಿ ಸಿಕ್ಬಿಡ್ತು ಅಂತಂದಾಗ ಅದ್ರ ಮೌಲ್ಯ, ಅದ್ರ ಬೆಲೆ ನಮಗ್ ಗೊತ್ತಾಗಲ್ಲ. ಅದನ್ನೇ ಕಷ್ಟಪಟ್ಟು ನಾವು ಅದನ್ನ ಪಡ್ಕೊಂಡಾಗ ಅಥವಾ ತುಂಬಾ ಸ್ಟ್ರಗಲ್ ಮಾಡಿ ಏನಾದ್ರು ಪಡ್ಕೊಂಡಾಗ ನಮ್ಗೆ ಅದರಿಂದ ಏನಾಗತ್ತೆ, ಅದು ನಮ್ಗೆ ತುಂಬಾ ಮಹತ್ವದ್ದು ಅಥವಾ ವೆರಿ ಇಂಪಾರ್ಟೆಂಟ್ ಅಥವಾ ತುಂಬಾ ವ್ಯಾಲ್ಯೂಬಲ್ ಅನ್ಸುತ್ತೆ. ಅದೇ ವಿಷಯವನ್ನ ಇಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಯಾವ ವಸ್ತುಗಳನ್ನು ಸಾಕಷ್ಟು ಪರಿಶ್ರಮದ ಕಾರಣದಿಂದ ಪಡೆದುಕೊಳ್ಳಬಹುದು ಅದು ಬಹಳ ಮೌಲ್ಯಯುತವಾಗಿರತ್ತೆ ಅಂತ.
ಈಗ ಎಕ್ಸಾಮ್ ಅಲ್ಲೇ ಆಗ್ಲಿ, ನೀವು ತುಂಬಾ ಕಷ್ಟಪಟ್ಬಿಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಪ್ಲಾನ್ ಮಾಡ್ಕೊಂಡು ಬೆಳಗಿನ ಜಾವನೆ ಎದ್ದು ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಓದಿ ನಿಮ್ಗೆ ಮಾರ್ಕ್ಸ್ ಬಂತು ಅಂತಂದಾಗ ಅದರಿಂದ ಸಿಗುವಂತ ಖುಷಿಗುನು, ನೀವೇನೋ ಬೇರೆ ವಾಮ ಮಾರ್ಗಗಳಿಂದ ತುಂಬಾ ಈಸಿಯಾಗಿ ಎಕ್ಸಾಮ್ ಬರೆದು ಮಾರ್ಕ್ಸ್ ಬರೋದಕ್ಕೂ ನಿಮ್ಗಲ್ಲಿ ಆತ್ಮ ಸಂತೋಷ ಇರ್ಬೋದು, ಅಥವಾ ಯಾವ್ದು ನಿಮ್ಗೆ ಮೌಲ್ಯಯುತವಾದ್ದು ಅನ್ಸುತ್ತೆ ಅಥವಾ ತುಂಬಾ ವ್ಯಾಲ್ಯೂಬಲ್ ಅನ್ಸುತ್ತೆ ಅಂದ್ರೆ ನೀವು ಕಷ್ಟಪಟ್ಬಿಟ್ಟು ಬರ್ದು ಅದರಿಂದ ಗಳಿಸುವಂತ ಅಂಕಗಳೇನಿದೆ ಅದು ನಿಮ್ಗೆ ಹೆಚ್ಚು ವ್ಯಾಲ್ಯೂಬಲ್ ಅನ್ಸುತ್ತೆ. ಸೊ ಅದೇ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ದಾರೆ. ಅದೇ ರೀತಿ ದಿ ಸ್ಟ್ರೇಂಜರ್ ಅಂತ ಕೃತಿಯಲ್ಲಿ ಏನ್ ಹೇಳ್ತಾರೆ, ಅಪರಿಚಿತ ಎನಿಸಿಕೊಂಡಾತ ಬಹಳ ಹತ್ತಿರದವನು ಅಲ್ಲ ಅಥವಾ ಬಹಳ ದೂರದಲ್ಲೂ ಇರಲ್ಲ. ಅವನು ಸಾಮಾನ್ಯಕ್ಕೆ ಏನಾಗತ್ತೆ, ತುಂಬಾ ಹತ್ರ ಇದ್ದಾನೆ ಅಂತಂದಾಗ ಆ ವ್ಯಕ್ತಿ ಅಪರಿಚಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬಿಟ್ಟು ಸಾಮಾಜಿಕ ಸಂಬಂಧದ ಬಗ್ಗೆ ಹೇಳ್ತಾ ಈ ಒಂದು ಮಾತನ್ನ ಹೇಳ್ತಾರೆ. ಸೊ ಇಲ್ಲಿ ಬಹಳ ದೂರದಲ್ಲಿದ್ದ ಅಂದ್ರೆ ಆ ವ್ಯಕ್ತಿ ಸಮೂಹದೊಂದಿಗೆ ಒಂದು ನಿಕಟ ಸಂಪರ್ಕವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಅವನೇನಾಗತ್ತೆ, ಆ ಸಮೂಹದ ಸದಸ್ಯರೊಂದಿಗೆ ಅಂತಕ್ರಿಯೆಯನ್ನ ತುಂಬಾ ಒಂದು ಹತ್ರದಲ್ಲಿ ಸಾಮೀಪ್ಯದಲ್ಲಿ ಇಟ್ಕೊಳಕ್ ಆಗಲ್ಲ, ಅಥವಾ ಕ್ಲೋಸ್ನೆಸ್ ಅಂತ ಏನ್ ಹೇಳ್ತೀವಿ ಅದು ಇಟ್ಕೊಳಕ್ ಸಾಧ್ಯ ಇಲ್ಲ. ಹಂಗಾಗಿ ಒಂದು ಏನಿರುತ್ತೆ ಅಂತಕ್ರಿಯೆ ಅಂತ ಬಂದಾಗ ಅದ್ರ ನಿಕಟತೆ ಮತ್ತೆ ದೂರ ಈ ಅಂಶಗಳ ಆಧಾರದ ಮೇಲೆ ಅಂತಕ್ರಿಯೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಅಪರಿಚಿತ ಎಂಬುದು ಒಂದು ಸಾಮಾಜಿಕ ಒಂದು ಪ್ರಕಾರದ ಅಪರಿಚಿತ ಎಂಬುದು ಒಂದು ಬಗೆಯ ಅಂತಕ್ರಿಯೆ ಆಗಿರುತ್ತದೆ. ಇಲ್ಲಿ ನಿಕಟವಾದಂತ ಸಂಬಂಧಗಳ ಬಗ್ಗೆ ಒಂದಷ್ಟು ದೂರ ಏನಿರುತ್ತೆ ಅಂತರ, ಇದರ ಆಧಾರದ ಮೇಲೆ ಅದು ಸಾಮಾಜಿಕ ಅಂತಕ್ರಿಯೆ ನಿಂತಿರುತ್ತೆ ಅನ್ನೋದನ್ನ ಇವರು ಹೇಳ್ತಾರೆ. ಇಲ್ಲಿ ಸಾಮಾಜಿಕತೆಯ ರೂಪಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಡಾಯ್ಡ್ ಅಂದ್ರೆ 2 ವ್ಯಕ್ತಿಗಳಿರುವಂತಹ ಒಂದು ಸಮೂಹ ಅಂತ ಹೇಳ್ಬಿಟ್ಟು, ಟ್ರಾಯ್ಡ್ ಅಂದ್ರೆ 3 ವ್ಯಕ್ತಿಗಳಿರುವಂತದ್ದು. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಒಂದು ಸೂಪರ್ ಆರ್ಡಿನೇಷನ್ ಮತ್ತೆ ಸಬಾರ್ಡಿನೇಷನ್ ಅಂತಂದ್ರೆ ಇಲ್ಲಿ ಅಧಿಕಾರವನ್ನ ಚಲಾಯಿಸೋರು ಮತ್ತೆ ಅಧೀನಕ್ಕೆ ಒಳಪಡುವಂತವ್ರು ಅಂತ ಈ ಸಾಮಾಜಿಕ ರೂಪಗಳನ್ನ ನಾವು ಇಲ್ಲಿ ನೋಡ್ಬೋದು. ಇನ್ನ ಈ ಒಂದು ಸಿದ್ಧಾಂತದ ಬಗ್ಗೆ ಏನು ಟೀಕೆಗಳನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ ಸಾಮಾಜಿಕ ಅಂಶಗಳನ್ನಷ್ಟೇ ಗಣನೆಗೆ ತಗೊಂಡಿದ್ದಾರೆ, ರಾಜಕೀಯ ಆರ್ಥಿಕ ಅಂಶಗಳನ್ನ ತಗೊಂಡಿಲ್ಲ ಇವರು. ಮತ್ತೆ ಪ್ರಾಯೋಗಿಕತೆಗೂ ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಆರ್ಥಿಕ ಅಸಮಾನತೆ ಇರ್ಬೋದು, ರಾಜಕೀಯ ಶಕ್ತಿ, ವರ್ಗ ಸಂಘರ್ಷ ಮುಂತಾದಂತ ಸಮಾಜದ ಮೂಲ ಅಂಶಗಳ ಬಗ್ಗೆ ಇವರು ಹೆಚ್ಚು ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ವಿಶ್ಲೇಷಣೆ ತುಂಬಾ ಆಳವಾಗಿ ಮಾಡಿಲ್ಲ. ಇದು ತಾತ್ವಿಕವಾಗಿ ಅಥವಾ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಕಂಡ್ರು ಕೂಡ ಪ್ರಾಕ್ಟಿಕಲಿ ಬಂದಾಗ ಅಥವಾ ಸಂಶೋಧನೆ ಮಾಡ್ಬೇಕು ಅಂದಾಗ ಸಾಕ್ಷ್ಯಾಧಾರಗಳು ಸಿಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿಲ್ಲ ಇವರು. ಕುಟುಂಬ, ಧರ್ಮ, ಶಿಕ್ಷಣ ಅಂತ ಇರುವಂತ ಸ್ಥಿರ ಸಂಸ್ಥೆಗಳ ಬಗ್ಗೆ ಇಲ್ಲ. ಈಗ ಅವರು ಇವು ಸಾಮಾಜಿಕ ಅಂತಕ್ರಿಯೆ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಕುಟುಂಬ ಅನ್ನೋ ಒಂದು ಸಂಸ್ಥೆಯನ್ನ ನಾವು ತಗೊಂಡಾಗ ಮೋರರ್ಲೆಸ್ ಅದು ಒಂದೇ ರೀತಿಯಾಗಿ ಸ್ಥಿರವಾಗಿರುತ್ತೆ. ಡೈವೋರ್ಸ್ ಅಥವಾ ಬೇರೆ ಏನಾರ ವಿಘಟನೆ ಆದಾಗಷ್ಟೇನೆ ಅದು ಬೇರೆ ಅಥವಾ ಒಡೆಯುವಂತ ಸಾಧ್ಯತೆಗಳಿದ್ರೆ, ಅದರ್ವೈಸ್ ಏನಾಗಿರುತ್ತೆ, ಒಂದು ಸ್ಟೆಬಿಲೈಸ್ ಆಗಿ ಶಾಶ್ವತವಾಗಿ ಇರುವಂತ ಸಾಧ್ಯತೆಗಳಿರುತ್ತೆ. ಇನ್ನ ಇದು ದೀರ್ಘಾವಧಿ ರಚನೆಗಳನ್ನ, ಒಂದು ಸೋಷಿಯಲ್ ಸ್ಟ್ರಕ್ಚರ್ಸ್ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಥವಾ ಸವಾಲಾಗಿ ಪರಿಣಮಿಸುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನ ಪ್ರಾಯೋಗಿಕವಾಗಿ ನೋಡೋದಾದ್ರೆ ಇದು ಸೈದ್ಧಾಂತಿಕವಾಗಿ ಅಥವಾ ತಾತ್ವಿಕವಾಗಿ ಲಾಜಿಕಲ್ ಆಗಿ ಚೆನ್ನಾಗಿದೆ, ಬಟ್ ಸಮಾಜದ ಒಂದು ಸಮಸ್ಯೆಗೆ ಪರಿಹಾರಗಳನ್ನ ಹುಡ್ಕೊಳ್ಳಕ್ಕೆ ಇದು ಅಷ್ಟು ಉಪಯೋಗ ಅಲ್ಲ ಅಂತ ಹೇಳ್ತಾರೆ. ಅನೇಕ ಸಮಾಜಶಾಸ್ತ್ರಜ್ಞರು ಈ ಸಾಮಾಜಿಕತೆ ಸಿದ್ಧಾಂತವನ್ನ ಟೀಕೆ ಮಾಡಿದ್ರು ಕೂಡ ಒಂದು ಹೊಸ ಒಂದು ದೃಷ್ಟಿಕೋನವನ್ನ ಸಮಾಜಶಾಸ್ತ್ರಕ್ಕೆ ಸಿಮ್ಮೆಲ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸಮಾಜವನ್ನ ನಾವು ಪ್ರಕ್ರಿಯಾತ್ಮಕ ದೃಷ್ಟಿಯಿಂದ ಹೇಗ್ ನೋಡ್ಬೋದು, ಅರ್ಥ ಮಾಡ್ಕೊಳ್ಬೋದು, ಈ ಸಮಾಜದ ಕೆಲವೊಂದು ಸಂಸ್ಥೆಗಳು ಅಥವಾ ವ್ಯವಸ್ಥೆಗಳು ಸ್ಥಿರವಾಗಿರಲ್ಲ, ಮತ್ತೆ ವ್ಯಕ್ತಿಗಳ ಪರಸ್ಪರ ಕ್ರಿಯೆಗಳು ಹೇಗೆ ನಡೆಯುತ್ತೆ, ಅದ್ರ ನಿಕಟತೆ ಮತ್ತು ಈ ಒಂದು ಅಂತರ ಮತ್ತೆ ಒಂದು ಸಮೂಹದ ಸಂಖ್ಯೆ ಹೇಗೆ ಒಂದು ಅಂತಕ್ರಿಯೆ ಮೇಲೆ ಪ್ರಭಾವ ಬೀರುತ್ತೆ, ಈ ಎಲ್ಲ ಅಂಶಗಳ ಬಗ್ಗೆ, ಮತ್ತೆ ಟ್ರೈಡ್ ಅಂತ 2 ವ್ಯಕ್ತಿಗಳ ಗುಂಪು ಮತ್ತೆ 3 ವ್ಯಕ್ತಿಗಳ ಗುಂಪು ಇರ್ಬೋದು, ಮತ್ತೆ ಔಪಚಾರಿಕ ಸಮಾಜಶಾಸ್ತ್ರ ಇರ್ಬೋದು, ಅಥವಾ ವೈಯಕ್ತಿಕತೆ ಮತ್ತು ನಗರ ಜೀವನ, ಇಂಥ ಅನೇಕ ವಿಷಯಗಳ ಒಂದು ಪರಿಚಯವನ್ನ ಸಮಾಜಶಾಸ್ತ್ರಕ್ಕೆ ನಮ್ಗೆ ಚಾರ್ಲ್ಸ್ ಸಿಮೆಲ್ ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಮಾಜಶಾಸ್ತ್ರೀಯ ದೃಷ್ಟಿಯಿಂದ ನೋಡೋದಾದ್ರೆ ಇವರ ಒಂದು ಸಿದ್ಧಾಂತ ತುಂಬಾ ಪ್ರಮುಖವಾದಂತ ಸಿದ್ಧಾಂತ ಅಂತ ಹೇಳ್ಬೋದು. ಸೊ ಇದು ನಿಮ್ಗೆ ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಈ ಒಂದು ಸೆಷನ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.